ಯಾರು ಕೂಡ ಕನ್ನಡ ಈ ಫಿಲಿಮ್ನ ಬೆಳೆಸಿ ದಯವಿಟ್ಟು ನಾನು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಫಿಲಿಮ್ ನೋಡಿ ಬೆಳೆದವನು, ಅಣ್ಣವ್ರ ಫಿಲಿಮ್ ನೋಡಿ ಬೆಳೆದವನು, ಅಂಬರೀಷ್ ಅನ್ನೋ ಫಿಲಿಮ್ ನೋಡಿ ಬೆಳೆದವನು, ಕಿಚ್ಚ ಸುದೀಪ್ ಅನ್ನೋ ಫಿಲಿಮ್ ನೋಡಿ ಬೆಳೆದ, ಡಿ ಬಾಸ್ ಅನ್ನೋ ಫಿಲಿಮ್ ನೋಡಿ 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 ನಾನು ಬೆಳೆದವನು. ಇವಾಗ ದುನಿಯಾ ವಿಜಯ್ ಅನ್ನೋ ನೋಡಿ ಫಿಲಿಮ್ ಬೆಳೆದವನು. ಅವ್ರದ್ದು ಇದು ದುನಿಯಾ ವಿಜಯ್ ಇದು ಏನು ಎಂತೆಂಥ ಪಿಕ್ಚರ್ ಅಲ್ಲ, ದುನಿಯಾ ವಿಜಯ್ ಇದು ನೋಡಿ ನೋಡಿ ತಲೆ ಕೆಟ್ಟದೆಲ್ಲ ಬೇಡ. ಆಮೇಲೆ ಇವಾಗ ನಮ್ಮ ಯೋಗಿ ಪಿಕ್ಚರ್ ನೋಡಿ ಬೆಳೆದವನು, ಗಣೇಶನ ಪಿಕ್ಚರ್ ನೋಡಿ ಬೆಳೆದವನು. ಅಪ್ಪು ರಿಯಲ್ ಆಗಿ ಹೇಳ್ಬೇಕಾದ್ರೆ ನಾನು ಅಪ್ಪು ಅಭಿಮಾನಿ ನಾನು ಫಸ್ಟು ಎಲ್ಲ ಅಭಿಮಾನಿಯಾಗಿದ್ದೆ. ಅಪ್ಪನ ಯಾವತ್ತು ನಮ್ಮನ್ನು ಬಿಟ್ಟು ಹೋದ್ರು ಆವತ್ತಿಂದ ನಾನು ದೇವರನ್ನ ಹೇಳ್ತಾ ಇದ್ದೀನಿ. ನಾನು ತಮಿಳ್ನಾಡಿಂದ ಬಂದರೂ ಕೂಡ ನನಗೆ ಕುಂದಾಪುರ ಬಸಿ ಬರ್ತಿತ್ತೆ, ಒಳ್ಳೆ ಲಾಯಕ್ ಮಾಡಿ ಮಾತಾಡುತ್ತೆ, ಗೊತ್ತಿತ್ತ ನಿಮಗೆ? ಒಳ್ಳೆ ಲಾಯಕ್ ಮಾಡಿ ಮಾತಾಡತ್ತಮ್ಮ. ನಾನು ಕುಂದಾಪುರ ನನಗೆಲ್ಲ ಹೇಳ್ತಿದ್ದೆ, ಈ ಬೆಂಗಳೂರೆಲ್ಲ ಒಳ್ಳೆ ಲಾಯಕ್ ಮಾಡಿ. ನಾನು ಇವತ್ತು ಪುನೀತ್ ರಾಜ್ಕುಮಾರ್ ಥರ ಒಂದು ಅವತಾರ ಎತ್ಕೊಂಡು ಬೆಂಗಳೂರಿಗೆ ಗಲ್ಲಿ ಬೆಲೆ ಮೂಳೆಗೆ ಮಾಡ್ತಿದ್ದಿ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಿ. ಅದು ಯಾರು ನನಗೆ ಸಾಥ್ ಕೊಡಲ್ಲ, ಬಟ್ ನಮ್ಗೆ ಯಾರು ಇನ್ಫ್ಲೂಯೆನ್ಸ್ ಇಲ್ಲ. ಒಂದು ಹೀರೋವನ್ನು ನೋಡ್ಲಿಕ್ಕೆ ಆಗ್ತಿಲ್ಲ ನನಗೆ. ಎಂತ ಮಾಡಿದೆ ನಾವು ಹೋಟ್ಲ್ ಹುಡುಗ ಅಂತ ಹೇಳಿ ಹೋಟ್ಲಲ್ಲಿ ಸತ್ಯ ಹೇಳ್ಬೇಕಾದ್ರೆ ನಾನು ಹೋಟ್ಲಲ್ಲಿ 15 ವರ್ಷ ಕೆಲಸ ಮಾಡಿದ್ದೆ. ವಾರಕ್ಕೊಂದಿನ ರಜೆ ಕೊಡೋದು. ಆ ರಜೆ ದಿನ ನಾವು ಎಲ್ಲಿ ಹೋಗ್ತೀವಿ ಗೊತ್ತಿತ್ತಾ? ಪಿಕ್ಚರ್ಗೆ ಹೋಗ್ತಿತ್ತು. ಮನೆ ಅಣ್ಣನ ಮನೆ ಇಲ್ಲ, ಸಾಮೂನ್ ಮನೆ ಇಲ್ಲ, ಅಪ್ಪನ ಮನೆ ಇಲ್ಲ, ಯಾರ ಮನೆ ಇಲ್ಲ. ಅಂಥ ಟೈಮಲ್ಲಿ ಯಾವತ್ತೋ ನನ್ನ ಕುಚ್ಕು ಸಿಕ್ಕಾಪಟ್ಟೆ ಎಲ್ಲೋ ಒಂದು ಕಡೆ ನಾನು ಯಾವತ್ತು ಯಾರ ಮನೆಗೆ ಹೋಗೋದಂತ ಎಲ್ಲಿ ಗೊತ್ತಿಲ್ಲ. ಕಡೆ ಹೋಟ್ಲ ಮಲ್ಕೊಂಬಾಯಿ ಎಲ್ಲೋ ಮಲ್ಕೊಂಬ ಹೋಟ್ಲಾಗೆ ಮಲ್ಕೊಂಡೆ ಎಲ್ಲೋ ಕಡೆ ಪಿಕ್ಚರ್ಗೆ ಹೋಗ್ತದೆ, ವಿಧಾನಸೌಧ ಹೋಗ್ತದೆ, ಕಬ್ಬನ್ ಪಾರ್ಕ್ ಹೋಗ್ತದೆ, ಲಾಲ್ಬಾಗ್ ಹೋಗ್ತದೆ. ಇಡೀ ದಿನ ನಾವು ರಜೆ ದಿನ ಇನ್ಶರ್ಟ್ ಮಾಡ್ಕೊಂಡು ಟಕ 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 ಅಂತ ತಿರ್ತೀವಿ. ಬಟ್ ಆದರೆ ಕುಂದಾಪುರದಲ್ಲಿ ಇತ್ತು ಮನೆ, ನಮ್ಮ ಗೆಳೆಯದು ಮ್ಯಾಂಗ್ಳೂರಲ್ಲಿತ್ತು, ಮಂಡ್ಯದಲ್ಲಿತ್ತು, ಮೈಸೂರಲ್ಲಿತ್ತು. ಎಲ್ಲ ಹಿಂದೆ ಹೋಟ್ಲು ಹುಡುಗರಿಂದನೇ ಪಿಕ್ಚರ್. ಸತ್ಯ ಹೇಳ್ತೆ ನಾನು, ಇಡೀ ಮ್ಯಾಂಗ್ಳೂರೆಲ್ಲ ಇಡೀ ಡೆಲ್ಲಿ ಒಳ್ಳೆ ಹೇಳ್ತೆ, ಇಡೀ ಜಗತ್ತಲ್ಲೇ ಹೋಟ್ಲು ಹುಡುಗರು ಪಿಕ್ಚರ್ ನೋಡಿಲ್ಲ ಅಂದ್ರೆ ಯಾವ ಪಿಕ್ಚರು ಬೆಳೆಯಲ್ಲ. ಸತ್ಯ ಇರ್ಬೇಕನ್ನ ಹೇಳ್ತೇನೆ. ನಾವು ಹೋಟ್ಲಲ್ಲಿ ಇಡ್ಲಿ ವಡೆ ಮಸಾಲ ದೋಸೆ, ಆನಿಯನ್ ದೋಸೆ, ರವಾ ದೋಸೆ, ಪ್ಲೇನ್ ದೋಸೆ, ಸೌದ ದೋಸೆ, ಒಪ್ಪನ್ ದೋಸೆ, ಪೂರಿ, ಪೊಂಗಲ್, ಖಾರ ಭಾತ್, ಕೇಸರಿ ಭಾತ್, ಮೂಸೆ, ಆಪಲ್, ಪೈನಾಪಲ್, ಗ್ರೇಪ್, ವಾಟರ್ ರೋಟಿ, ಕುಲ್ಚಾ, ನಾನು ಪರೋಟ, ಮೆಂತಿ ರೊಟ್ಟಿ, ಮೆಂತಿ ಪರೋಟ, ಪೊದೆ ಪರೋಟ, ಆಲೂ ಪರೋಟ, ಸ್ಟಂಪಲ್ ಪರೋಟ, ಕಾಶ್ಮೀರ್, ನಾನು ಮುಗಳೇ, ನಾನು ಎಲ್ಲ ತರ ಸಪ್ಲೈ ಮಾಡಿದವನು. ಪಾತ್ರ ಡ್ಯೂಟಿ ಮಾಡಿದವನು, ಕ್ಲೀನರ್ ಮಾಡಿದವನು, ವೆಯ್ಟರ್ ಮಾಡಿದವನು, ಸೂಪರ್ವೈಸರ್ ಮಾಡಿದವನು, ಮ್ಯಾನೇಜರ್ ಮಾಡಿದವನು. ಬಟ್ ಇವತ್ತು ಗುಜರಿ ವ್ಯಾಪಾರ ಮಾಡ್ತಾ ಇದ್ದೀನಿ, ಪೇಪರ್ ಆಯ್ತಾ ಇದ್ದೀನಿ. ಮೈಕ್ ಹಾಕೊಂಡು ಊರೂರ ಟಾಟೆ ಸೇತ್ಕೊಂಡು ಮೈಕ್ ಹಾಕೊಂಡು ತಿರುಗ್ತಾ ಇದ್ದೀನಿ. ಎಲ್ಲಿ? ರಾಮಚಂದ್ರ ಕನಿಕನಗರ. ಹುಟ್ಟಿದ್ದೂರು ಬೆಳಮಾರನಲ್ಲಿ ವಿಲೇಜು, ತಿರುಮಲವಾಡಿ ಪೋಸ್ಟು, ಪಾಲಕೋಡು ತಾಲೂಕು, ಧರ್ಮಪುರ ಡಿಸ್ಟಿಕ್ಕು, ಪಿನ್ ಕೋಡ್ ನಂಬರ್ 63636808. ನನ್ನ ಹೆಸರು ನಾಗರಾಜ ಭಕ್ತಿ. ನಮ್ಮ ಅಮ್ಮನ ಹೆಸರು ನಾಗಮ್ಮ. ಅಣ್ಣ ತಮ್ಮರು 6 ಜನ, ಹೆಣ್ಮಕ್ಳು 3 ಜನ, 36 ಮೊಮ್ಮಕ್ಕಳು. ನಮ್ಮ ತಾಯಿ ತಂದೆ ಇಲ್ಲ ಇವತ್ತು. ಇಲ್ಲಿರೋ ಕರ್ನಾಟಕ ನಾನು ಬಂದಿರ 25 ವರ್ಷದಿಂದ ಇಲ್ಲಿರೋರೇ ನನಗೆ ಅಕ್ಕ, ತಂಗಿ, ಅಣ್ಣ, ತಮ್ಮ, ಎಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ಇದೆ, ಡೆಲ್ಲಿವರೆಗೂ ಕಾಂಟ್ಯಾಕ್ಟ್ ಇದೆ. ನಿಜ. ಇವತ್ತು ಜಾವಾ ಕಾಫಿ ಫಿಲ್ಮು ಸಕ್ಸಸ್ ಮಾಡಿ, ದಯವಿಟ್ಟು ಸಕ್ಸಸ್ ಮಾಡಿ ಅಂತ ಕೇಳ್ಕೊಂಡು ಈ ಪಪ್ಪಾಯಿ ನಾವೇನು ಅಷ್ಟೇ.